ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಸಾಯಿ ಟೇಸ್ಟಿ ಟೇಲ್ಸ್. ಇವತ್ತಿನ ಎಪಿಸೋಡಲ್ಲಿ ನಾವು ಕೇರಳ ಸ್ಟೈಲ್ ಕಡಲೆಕರಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಕುಕ್ಕರ್ಗೆ 2 ಟೀ ಸ್ಪೂನ್ ಆಯಿಲ್ ಹಾಕ್ತಿದ್ದೀವಿ. ಮತ್ತು 2 ಆನಿಯನ್ಸ್, 2 ಟೊಮೆಟೋಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೊರಿಯಾಂಡರ್ ಲೀಫ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಅದ್ರ ಜೊತೆ ಹಾಕಿ ಫ್ರೈ ಮಾಡ್ಕೋಬೇಕು. ಅರ್ಧ ಫ್ರೈ ಆಗಿದ ತಕ್ಷಣ 1 ಟೀ ಸ್ಪೂನ್ ಸಾಲ್ಟ್ ಹಾಕೋತಿದ್ದೀವಿ. ಈಗ ನಾವು ಮೊಳಕೆ ಬರಿಸಿರೋ ಕಡಲೆಕಾಳನ್ನ ಹಾಕೋಣ. ಅದಕ್ಕೆ 2 ಟೀ ಸ್ಪೂನ್ ಚಿಲ್ಲಿ ಪೌಡರ್, 2 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಮತ್ತು 1/4 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕೋತಿದ್ದೀವಿ. ಜೊತೆಗೆ 2 ಟೀ ಸ್ಪೂನ್ ಚಿಕನ್ ಮಸಾಲ ಹಾಕೋತಿದ್ದೀವಿ. ಅದು ಒಂಚೂರು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈಗ ನಾವು 1 ಕಪ್ ಕಾಳು ತೊಗೊಂಡಿದ್ರೆ ಅದಕ್ಕೆ 4 ಕಪ್ ನೀರು ಆ್ಯಡ್ ಮಾಡಬೇಕಾಗುತ್ತೆ. ಈಗ ಅದನ್ನು ಪ್ರೆಷರ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ನಾವಿಲ್ಲಿ 6 to 7 ವಿಸಿಲ್ಸ್ ಕೊಟ್ಟಿದ್ದೀವಿ. ಈಗ ಸಪ್ರೇಟ್ ಆಗಿ ಒಂದು ಕಡಾಯಲ್ಲಿ 2 ಟೀ ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಮತ್ತು ಇಲ್ಲಿ ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ 1 by 1 ಹಾಕುತ್ತಾ ಫ್ರೈ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಫಸ್ಟ್ ಒಂದು 9 ರಿಂದ 10 ಗಾರ್ಲಿಕ್ ಪೀಸಸ್ನ ಫ್ರೈ ಮಾಡ್ಕೋತಿದ್ದೀವಿ. ಆಮೇಲೆ ಶುಂಠಿ ಒಂದು 1/4 ಇಂಚಷ್ಟು. ಆಮೇಲೆ ಕರಿಮೆಣಸು ಒಂದು 10 ರಿಂದ 11. ಮತ್ತು ಗ್ರೀನ್ ಚಿಲ್ಲಿ 2 ತೊಗೊಂಡಿದ್ದೀವಿ. ಆನಿಯನ್ 1 ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೋಂಪು ಒಂದು ಅರ್ಧ ಟೀ ಸ್ಪೂನ್ ಮತ್ತು ಕರಿ ಲೀಫ್ ಒಂದು 5 ರಿಂದ 6. ಕೊರಿಯಾಂಡರ್ ಲೀಫ್ ಕೂಡ ಒಂದು 1/4 ಕಟ್ಟಷ್ಟು. ಈಗ ನಾವು ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ತುರಿದಿಟ್ಕೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬರೋಷ್ಟು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಬರುತ್ತೆ ಸಾರು. ಇಲ್ಲಿ ನೋಡಿ, ಈ ಥರ ಹುರ್ಕೋಬೇಕು. ಹುರ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನ ನಾವು ಗ್ರೈಂಡ್ ಮಾಡೋಕ್ಕೆ ಮಿಕ್ಸಿಗೆ ತೆಗೆದಿದ್ದೀವಿ. ಈಗ ಆ ಇಂಗ್ರೀಡಿಯೆಂಟ್ಸ್ ಜೊತೆ ನಾವು ಬೆಂದಿರೋ ಕಾಳು 2 ಟೀ ಸ್ಪೂನನ್ನು ತೆಗೆದು ಅದಕ್ಕೆ 1.5 ಕಪ್ ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಈ ಗ್ರೈಂಡ್ ಮಾಡಿರೋ ಪೇಸ್ಟನ್ನು ಮತ್ತೆ ಕುಕ್ಕರಲ್ಲಿರೋ ಕಾಳಿಗೆ ಆ್ಯಡ್ ಮಾಡಿಬಿಟ್ಟು ಅದನ್ನು ಒಂದು ಕುದಿ ಬರಿಸ್ಬೇಕು. ಈಗ ಕೇರಳ ಸ್ಟೈಲ್ ಕಡಲೆಕರಿ ರೆಡಿಯಾಗಿದೆ.